ದೇಶಕ್ಕೆ. ಸ್ವಲ್ಪ ಪೊಲೀಸ್ನವ್ರು ಯಾರಾದ್ರೂ ಇದ್ರು ಬರ್ಬೇಕಲ್ಲ ಈ ಕಡೆ, ಪೊಲೀಸ್ ಇಲಾಖೆಯವರು. ದಯವಿಟ್ಟು ಪೊಲೀಸ್ ಇಲಾಖೆಯವರು ಈ ಕಡೆ ಬರಬೇಕು, ವೇದಿಕೆ ಕಡೆ. ಅಂಬರೀಶ್ ಗೌಡ್ರ ಯಾರಾದ್ರೂ ಫೋನ್ ಮಾಡ್ರಿ. ಹೋರಾಟ ತಂಡದಲ್ಲಿ ಒಬ್ರು ಪೊಲೀಸರು ಇಲ್ಲ ಅಂದ್ರೆ ಹಂಗ ಅಂತ ಎಲ್ಲ ಅನ್ನದಾತರ ಪಾದಗಳಿಗೆ ನಮಸ್ಕರಿಸುತ್ತಾ, ಏನಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ನಡೆಯುವಂತ ಏನಿವತ್ತು FIDಯನ್ನ ಕೈಬಿಡಿ, ರೈತರಿಗೆ ರಸಗೊಬ್ಬರವನ್ನ ಪೂರೈಸಿ ಅಂತ ಹೇಳಿ. ಇದೇನ್ರಿ ಪೂರ ಮುಂದೆ ಬರಕತ್ತದ, ಇದೊಂದು ಕಟ್ಟಬೇಕಾಗಿತ್ತು ಹಿಂಗೊಂದು. ಸ್ವಲ್ಪ ಅಲ್ಲಿ ಇರುವಂತ ರೈತರು ಸ್ವಲ್ಪ ವೇದಿಕೆ ನಿಮ್ಮದೇ ಅದ, ಬರ್ರಿ. ದೂರ ಕುಂತು ನೋಡ್ಬೇಡ, ರೈತರು ತಾವು ಸ್ವಯಂ ಪ್ರೇರಿತರಾಗಿ ಬರಬೇಕು. ಈ ಒಂದು ಹೋರಾಟವನ್ನ ರೈತ ಸಂಘದ ಅವ್ರ ಹೊಲ ಎಲ್ಲಿರ್ತದ, ನಂಬಲ್ಲೇ ಇರ್ಬೇಕಲ್ಲ. ಅವ FID ತಗೊಂಡು ಹೊಲ ಮಾಡಿದಂತ ವ್ಯಕ್ತಿ, ಯಾಕಂದ್ರೆ ಅವ ಅಂತ ಹೊಲ ಮಾಡಲ್ಲ, ಮತ್ತೆ ಇನ್ನೊಬ್ಬರಿಗೆ ಹಾಕ್ಬೇಕಲ್ಲ ಹೊಲ. ಅವಾಗ ಅವ ಕೇಳಿದ್ರೆ ಅವನು ಪುರುಸತ್ತಿರಲ್ಲ, ಯಾಕಂದ್ರೆ ಅವ್ನು ಇಲ್ಲಿ ನಾವು ಅಗಲತ್ತಿದ್ರೆ ಇಲ್ಲಿ ರಾತ್ರಿ ಇರ್ತದೆ. ಮತ್ತೆ ಅವ್ರ ಪರಿಸ್ಥಿತಿ ಹಂಗ. ಅದಕ್ಕೆ ನಾವು FID ಮಾಡಬೇಡ್ರಿ ಅಂತ ಹೇಳಕತ್ತೀವಿ. ನಮ್ಗೆ FID ಮಾಡೋದ್ರಿಂದ ನಿಮ್ದು ಏನಾದ್ರೂ ಯೂರಿಯಾ ಎರೆಹುಳ ಉಳಿಸುತ್ತಂದ್ರೆ FID ಮಾಡ್ರಿ. ಸತ್ಯನಾಶ ಮಾಡಿ ಹೋಗ್ಯದ. ನಮ್ಮ ಭೂಮಿ ಸಂಪೂರ್ಣವಾಗಿ ಹಾಳಾಗಿದ್ದೇ ಈ ಸರ್ಕಾರ ತಂದಿರ್ತಕ್ಕಂಥ ಎಲ್ಲ ರಸಗೊಬ್ಬರದಿಂದ ನಮ್ಮ ಭೂಮಿ ಹಾಳಾಗಿದೆ. ಬಂದ್ ಮಾಡ್ತಿದ್ರೆ ಅಂದ್ರೆ ಹೇಳ್ರಿ, ನಮ್ದು ಸಂಪೂರ್ಣ ಬೆಂಬಲ ಅದ. ನೀವು MNC ಕಂಪ್ನಿಗಳಿಗೆ ಮಾತು ಕೇಳ್ಕೊಂಡು ಇವತ್ತಿನ ದಿವಸ 20-0-13 ಗೊಬ್ಬರದ ರೇಟ್ ಇವತ್ತು 1800 ರೂಪಾಯಿ ಆಗ್ಯದ. ಎಷ್ಟು? 1800. ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಕತ್ತಾರ? ಅದು ಚರ್ಚೆ ಆಗ್ಬಾರ್ದಂತೆ FID ಅಂತೇಳಿ ಒಂದು ಭೂತ ಏರಿಸ್ಬಿಡ. ನೀ FID ಇಟ್ಟಿಲ್ಲ ಅಂತಂದ್ರೆ ನೀನು ಅದ್ರ ಗೊಬ್ಬರದ ರೇಟ್ ಕೇಳ್ತಲ್ಲ, ಗೊಬ್ಬರದ ರೇಟ್ ಹೆಚ್ಚಿಗೆ ಆಯ್ತಂತ ಹೋರಾಟ ಚಾಲು ಆಗುತ್ತಲ್ಲ, ಅದ್ರ ಕಡೆಗೆ ನೀವು ಗಮನ ಹರಿಸಬಾರ್ದು, FID ಕಡೆ ನೀವು ಹೋಗ್ಬೇಕು. ಅಂತ ಕುತಂತ್ರಗಳನ್ನ ಮಾಡುವಂತ ದೊಡ್ಡ ದೊಡ್ಡ MNC ಕಂಪನಿಗಳದು. ಅವ್ರಿಗೆಲ್ಲ ಐಡಿಯಾ ಕೊಡೋರು ಅಧಿಕಾರಿಗಳಿಗೆ ಅವರೇ. ಭೂಮಿ ಇಲ್ಲದಂತ ಹಲವಾರು % ರೈತರು ಇವತ್ತ ಬೇರೆಯವರ ಜಮೀನನ್ನ ತಗೊಂಡು ವಿಷಯ ಇವತ್ತ ಕೃಷಿಯನ್ನು ಮಾಡಕತ್ತಾರೆ. ಹೌದಲ್ದು? ಸುಮಾರು ಒಂದು 30% ಇವತ್ತ ಭೂಮಿ ಇಲ್ಲದಂತ ರೈತರು ಕೂಡ ಯಾರು ಜಮೀನ್ದಾರ ಇರ್ತಾರ ಅಂತವ್ರ ಜಮೀನ್ ತಗೊಂಡು ಇವತ್ತೇನದ ಭೂಮಿ ಉಳುಮೆ ಮಾಡಿ ಬೆಳೆಯನ್ನ ಬೆಳಿಲಕತ್ತಾರ. ಹೌದಲ್ರಿ? ಭೂಮಿ ಇದ್ದರು ಭೂಮಿ ಕಳ್ಕೊಂಡು ಮತ್ತೊಬ್ರು ಜಮೀನನ್ನ ಇವತ್ತೇನದ ಒಕ್ಕಲ್ತನ ಮಾಡಕತ್ತಾರ. ಖರೆ ಅದಲ್ಲ? ಯಾಕೆ ಲಾಸ್ ಆಗ್ಯದಪ್ಪ ಅಂತಂದ್ರ, ಇಲ್ಲಿ ಕಕ್ಕೇರಿಯವ್ರು ಬಂದಾರ, ಭೀಮಣ್ಣ ಅವ್ರ ಅಂತೇಳಿ ಒಂದ್ 4-5 ಜನ ಇಲ್ಲಿ ಬಂದಾರಲ್ಲ, ರೈತರು ಬಂದಾರ. ಎದ್ದೇಳ ಭೀಮಣ್ಣ, ಎಲ್ಲಿದಪ್ಪ? ಹಾ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಯಾರೋ ಒಬ್ಬ ಭತ್ತ ಏನಾದ್ರು ಹಾಕೊಂಡು ದುಡ್ಡು ಹಾಕೊಂಡು ಕುಂತಾನ. ಸೌಂಡ್ ಕಮ್ಮಿ ಮಾಡ್ರಿ. ಯಾರೋ ಒಬ್ಬ ಭತ್ತದ ವ್ಯಾಪಾರಿ 6 ತಿಂಗಳ ಹಿಂದ್ಗಡೆ ಭತ್ತ ಕೊಟ್ಟಿರ್ತಕ್ಕಂಥ ರೈತನ ಪರಿಸ್ಥಿತಿ ಏನನ್ನ ನೋಡ್ರಿ. ಮಕ್ಕಳ ಹಬ್ಬಕ್ಕೊಂದು ಅಂಗಿ ಕೇಳಿದ್ರೆ ಅಂಗಿ ಕೊಡ್ಸಕ್ಕಾಗಲ್ಲ. ಒಂದು ಜೀನ್ಸ್ ಪ್ಯಾಂಟ್, ಒಂದು ಟಿ ಶರ್ಟ್ ತೊಂಬ ಅಂತೇಳಿ ಸಣ್ಣ ಮಕ್ಕಳು ತಂದಿ ಕೇಳ್ತಿರ್ತಾರೆ. ಇಲ್ಲಪ್ಪ, ಭತ್ತ ಮಾರಿನಿ, ಇನ್ನೊತ್ತನ ರೊಕ್ಕ ಬಂದಿಲ್ಲ, ನಿನಗೆ ಮತ್ತೆ ಆ ರೊಕ್ಕ ಬಂದ ಮೇಲೆ ಕೊಡಿಸ್ತೀನಿ ಅಂತೇಳಿ ಮಗನಿಗೆ ಸಮಾಧಾನ ಮಾಡ್ತಾನೆ. ಸಾಕು, ರೈತ ನಿಮ್ಮಿಂದಲೇ ಎಲ್ಲರೂ ಬರೋಂತ ಕಾಲ ಬಂದೈತಿ. ಈಗ ಅದು ನೀವು ದುರುಪಯೋಗ ಪಡಿಸ್ಕೋಬೇಡ್ರಿ, ಉಪಯೋಗ ಪಡಿಸ್ಕೋರಿ. ಅದಕ್ಕೆ ಈ ಮುಂದಿನ ರೂಪುರೇಷೆಗಳು ನಮ್ಮ ಸಂಕ್ಷಿಪ್ತವಾಗಿ ನಮ್ಮ ಸುಬೇದಾರ್ ಗೌಡ್ರು ಹೇಳ್ತಾರ, ಮತ್ತು ಆಮೇಲೆ ನಮ್ಮ ನಾಗರಾಜ್ ಅವ್ರು ಹೇಳ್ತಾರ, ಮಾತು ಎಲ್ಲ ನಮ್ಮ ರೈತ ಮುಖಂಡರು ಹೇಳ್ತಾರ. ನಾವು
ಇನ್ನೂ ಒಂದು ಸ್ವಲ್ಪ ಮುಂದೆ ಮಾತಾಡ್ತೀವಿ ಗೌಡ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದದ. ಈಗ ಒಂದು 2 ಮಾತು ಗೌಡ್ರ ಸುಬೇದಾರ್ ಗೌಡ್ರು ಮಾತಾಡ್ಬೇಕಂತೇಳಿ ತಮ್ಮನ್ನು ವಿವರಿಸ್ಕೊಳ್ತೀನಿ. ಎಲ್ಲ ರೈತ ಸಂಘದ ತಾಲೂಕಾ ಮುಖಂಡರು ತಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ರಿ. ಈ ಹೋರಾಟಕ್ಕೆ ತಾಳಿಕೋಟೆಯಿಂದ ಬಂದಿರತಕ್ಕಂಥ ನಮ್ಮ ದೇವರಾಜ್ ಗುಂಡಕನಾಳ್ ಅವರು ನಿಜವಾದ ಭೂಮಿ ತಾಯಿ ಅಂದ್ರೆ ಆಕಿನೇ. ಆ ತಾಯಿಯಲ್ಲಿ ಇರೋಂಥ ಶಕ್ತಿ ನಮ್ಮಲ್ಲಿಲ್ಲ, ನಮಗೆ ಬರಲಿಲ್ಲ ಆ ಧೈರ್ಯ. ಆದ್ರೆ ತಾಯಿ ಬಾಯಾಗಿ ಬಂತು ಅಂದಾಗ ನೀರು ನೀವೆಲ್ಲರೂ ಕೂಡ ತಗೊಂಡು ಇವತ್ತ ಸುಮಾರು 53,000 ಹೆಕ್ಟರ್ ಈ ಜಿಲ್ಲೆಯಲ್ಲಿ ಏನದ ಬೆಳೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅವರು ಕೂಡ ಕಾರಣರು. ನಮ್ಮ ರೈತ ಕೃಷಿ ಇಲಾಖೆಯವರು ಬಂದಾರೆ ಮತ್ತು ಕಂದಾಯ ಇಲಾಖೆಯವರು. ನಿಮಗೇನು ಬೇರೆ ಸ್ಪೆಷಲ್ ಹೇಳ್ಬೇಕನ್ನೋ, ನಿಮ್ಮ ಆಫೀಸ್ ಮುಂದೆ ಕುಂತೀವಪ್ಪ ಅಂತಂದ್ರೆ ಇಲ್ಲಿ ಹೊರಗಡೆ ಬಂದು ಯಾರಾದ್ರಿ ಗ್ರೇಡ್ 1 ಗ್ರೇಡ್ 2 ಯಾರಿದ್ರೆ ಕೂಡ ಹೊರಗಡೆ ಬರ್ರಿ. ನಿಮಗೇನು ಬೇರೆ ಹೇಳ್ಬೇಕನ್ನೋ. ಸ್ವಲ್ಪ ಪೊಲೀಸ್ನವ್ರು ಅವ್ರಿಗೆಲ್ಲ ಸ್ವಲ್ಪ ಕರೆಸ್ಬೇಕು ದಯಮಾಡಿ. ಯಾಕಂದ್ರೆ ನಿನ್ನೆ ನಾವು ತಿಳಿಸಿದ್ವಿ, ನಿಮ್ಮ CP ಅವರು ಶಾಸ್ತ್ರದಾಗ ಸಿಕ್ಕಿದ್ರು, ನಿನ್ನೆನೆ ಹೇಳಿದ್ವಿ ನಾವು. ಇವತ್ತು FID ಮೂಲಕ ನೀವು ಗೊಬ್ಬರವನ್ನು ಕೊಟ್ರೆ ರಾಜ್ಯ ಸರ್ಕಾರ ರೈತರಿಗೆ ಒಂದು FID ಮೂಲಕ ರಸಗೊಬ್ಬರವನ್ನು ವಿತರಣೆ ಮಾಡಬೇಕಂತೇಳಿ ಹೊಸ ಒಂದು ಕಾನೂನನ್ನು ಜಾರಿ ಮಾಡಿದೆ. ಆದರೆ ಇಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ಚುನ್ನಪ್ಪ ಪೂಜಾರಿ ಬಣದ ಎಲ್ಲ ಒಂದು ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾಧ್ಯಕ್ಷರು ಇನ್ನುಳಿದ ಅನೇಕ ರೈತರು ಇಲ್ಲಿ ಧರಣಿಯನ್ನ ಹುಣಸಿಗೆ ತಹಸೀಲ್ದಾರ್ ಕಚೇರಿಯ ಮುಂದೆ ಒಂದು ಧರಣಿಯನ್ನು ಕೂತಿದ್ದಾರೆ. ಆ FID ಅನ್ನು ಕೈ ಬಿಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ಮೊಂದಿಗೆ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಒಂದು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಸುಬೇದಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಆ ಒಂದು FID ಕೈ ಬಿಡುವ ಬಗ್ಗೆ ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ವ್ಯಕ್ತಪಡಿಸುತ್ತಾ ಇದ್ದಾರೆ. ಕೇಳೋಣ ಬನ್ನಿ ಸರ್. ಸರ್ಕಾರ ಈ ಒಂದು FID ಮೂಲಕ ಸರ್ಕಾರ ರೈತರಿಗೆ ಗೊಬ್ಬರವನ್ನು ವಿತರಣೆ ಮಾಡ್ಬೇಕಂತೇಳಿ ಕಾನೂನು ಮಾಡಿದೆ. ಆದ್ರ ಕಾರಣ ತಮ್ಮ ಅಭಿಪ್ರಾಯ ಏನು? ಈಗ FID ಮಾಡೋದ್ರಿಂದ ಇನ್ನೂ ಕೂಡ ಗೊಂದಲ ಜಾಸ್ತಿ ಆಗುತ್ತೆ. ರೈತರಿಗೆ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಆದ್ಮೇಲೆ ಕೆಲವೊಂದು ಬೆಳೆಗಳಿಗೆ ಏನದ 20ರಿಂದ 25 ದಿನದ ಗೊಬ್ಬರ ಕೊಡುವಂತ ಬೆಳೆಗಳದಾವ. ಹತ್ತಿ ಇರ್ಬೋದು, ಶೇಂಗಾ ಇರ್ಬೋದು, ಇನ್ನಿತರ ಭತ್ತ, ಹಲವಾರು ಬೆಳೆಗಳು, ಇತರೆ ಬೆಳೆಗಳಿಗೆ ಏನದ ಗೊಬ್ಬರ ಸಮಯಕ್ಕೆ ಸರಿಯಾಗಿ ನಾವು ಹಾಕದೆ ಹೋದಲ್ಲಿ ಆ ಬೆಳೆ ಏನದ ಒಳ್ಳೆ ಫಸಲು ಕೊಡಂಗಿಲ್ಲ, ಇಳುವರಿ ಬರಂಗಿಲ್ಲ. ಸರಿಯಾಗಿ ಏನದ ರೈತರಿಗೆ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಏನದ ಸರ್ಕಾರ ಕಳೆದ ವರ್ಷ ಪೂರೈಸಕ್ಕಾಗಿಲ್ಲ. ಅದರಿಂದ ಸಾಕಷ್ಟು ಜನ ರೈತರು ಕೂಡ ಇವತ್ತು ಬೆಳೆ ಕಡಿಮೆ ಆಗಿ ಇವತ್ತು ಇಳುವರಿ ಕಡಿಮೆ ಆಗಿ ರೈತರಿಗೆ ತೊಂದರೆ ಆಗ್ಯದ. ಅದನ್ನೇ ಈ ಒಂದು FID ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತೇನದ ಈ FID ಮಾಡುವ ಮೂಲಕ ರೈತರಿಗೆ ಏನದ ಇವರು ಹಾಕುವಂತ ಗೊಬ್ಬರ ತಡೆಗಟ್ತೀವಿ ಅಂತ ಹೇಳ್ತಾರೆ. ಈ ಗೊಬ್ಬರ ಜಾರಿಗೆ ತಂದಂಥದ್ದು ಯಾರು? ಸರ್ಕಾರ. ಕಳೆದ ಸುಮಾರು ಒಂದು 40 ವರ್ಷಗಳ ಹಿಂದೆ ಏನದ ಈ ಒಂದು ರಾಸಾಯನಿಕ ರಸಗೊಬ್ಬರವನ್ನು ಜಾರಿಗೆ ತಂದವ್ರನ್ನ ಅವರೇ. ಇವಾಗ ಏನದ ಭೂಮಿ ಕೆಡ್ತದ, ನಾವು ಅದನ್ನ ನಿಯಂತ್ರಣ ಮಾಡ್ಬೇಕಂತ ಹೇಳೋರ್ನ ಅವರೇ. ಅಂದ್ರೆ ಸರ್ಕಾರ ನಿಮಗೆ ಆಡಳಿತ ಕೊಟ್ಟದಪ್ಪ ಅಂತಂದ್ರೆ ಜನ ಇವತ್ತು ಆಡಳಿತ ನಿಮ್ಗೆ ಕೊಟ್ಟಿರ್ತಕ್ಕಂಥ ವಿಚಾರ ಯಾವುದಕ್ಕಂದ್ರೆ ರೈತರ ಬೆಳೆಗಳನ್ನ ರಕ್ಷಣೆ ಮಾಡ್ಲಿಕ್ಕೆ, ಒಳ್ಳೆ ಈ ಒಂದು ದೇಶಕ್ಕೆ ತೆರಿಗೆ ತುಂಬತಕ್ಕಂಥ ರೈತರನ್ನ ಉಳಿಸ್ಲಿಕ್ಕೆ. ಇವತ್ತು ಅದನ್ನು ಬಿಟ್ಟು ತಮಗ ಮನಸ್ಸು ಬಂದಂಗ ಅಂದ್ರೆ ತಮಗೆ ಅನುಕೂಲ ಆಗೋ ರೀತಿ ಏನದ ಒಂದೊಂದು ಹೊಸ ಹೊಸ ಕಾನೂನುಗಳನ್ನು ಜಾರಿ ಮಾಡ್ತಕ್ಕಂಥದ್ದು ರೈತ ಸಂಘ ಇದಕ್ಕೆ ಖಂಡಿಸಿ ಇವತ್ತು ವಿರೋಧಿಸ್ತೀವಿ. FID ಬೇಡ, ರೈತರಿಗೆ ಯಾವುದೇ ಲಿಂಕ್ ಇಲ್ಲದೆ ಇವತ್ತೇನಾದ ಕೆಲವು ಅಂಗಡಿ ಮಾಲೀಕರು ಏನದ ಲಿಂಕ್ಗಳು ಕೊಡುವ ಮೂಲಕ ಇವತ್ತು ರಕ್ತವನ್ನು ಇಡ್ತಾ ಇದ್ದಾರೆ. ಹಲವಾರು ಜನ ರೈತರೇನದ ಸಾಲಕ್ಕೆ ಗುರಿಯಾಗಿದ್ದಾರೆ. ಇವತ್ತು 10 ಚೀಲ ಬೇಕಾಗಿರ್ತಕ್ಕಂಥ ಗೊಬ್ಬರ ಬೇಕಾಗಿರುವಂಥ ರೈತರಿಗೆ ಬೇರೆ ಬೇರೆ ಗೊಬ್ಬರಗಳನ್ನ ಅದರೊಳಗೆ ಲಿಂಕ್ ಆಗಿ ಇವತ್ತು ನ್ಯಾನೋ ಯೂರಿ ಅಂತೇಳಿ, ಇವತ್ತು ಬೇರೆ ಸೆಟ್ರೇಟ್ ಅಂತೇಳಿ, ಗ್ರಾನ್ಯುವಲ್ಸ್ ಅಂತೇಳಿ ಹಲವಾರು ಇವತ್ತು DAP ಯೂರಿಯಾ ಜೊತೆಗೆ ಏನದ ಮಾರಾಟ ಮಾಡ್ತಾರೆ. ಅದನ್ನು ಕೂಡ ರೈತರಿಗೆ ಭಾರ ಆಗ್ತದ. ಯಾವುದೇ ಕಾರಣಕ್ಕಂತ ಒಂದು ಒತ್ತಾಯದಿಂದ ಮಾರಾಟ ಮಾಡತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಕಠಿಣವಾಗಿ ಕೈಗೊಳ್ಳಬೇಕು. ಇವತ್ತು ಕೃಷಿ ಇಲಾಖೆಯವರು ಇವತ್ತು ನಮಗೆ ಎಷ್ಟು ಇವತ್ತು DAP ಮತ್ತು ರಸಗೊಬ್ಬರ ಇವತ್ತು ಬೇಕಾಗ್ತದೆ ಕಾಂಪ್ಲೆಕ್ಸ್ಗಳು, ಅದನ್ನ ಇಡೀ ನಮ್ಮ ರಾಜ್ಯದಲ್ಲಿ ಪೂರೈಸ್ತಕ್ಕಂಥ ಕೆಲಸ ಆಗ್ಬೇಕು. ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಏನದ ಇವತ್ತು ಹಲವಾರು ಜನ ರೈತರ ಮುಂಗಾರು ಬಿತ್ತನೆ ತಯಾರಿ ನಡೆದ. ಈಗಾಗಲೇ
ಎಲ್ಲ ಹೊಲಗಳಲ್ಲಿ ಇವತ್ತು ಕೃಷಿ ಚಟುವಟಿಕೆಗಳು ಆರಂಭ ಆಗಿದ್ದಾವೆ. ತಕ್ಷಣದಲ್ಲಿ ಯೂರಿಯಾ ಮತ್ತು DAP ಇನ್ನಿತರ ರೈತರು ಕೇಳುವಂಥ ಎಲ್ಲ ಗೊಬ್ಬರಗಳನ್ನು ಪೂರೈಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರೈತರು ಸೇರಿ ಎಲ್ಲ ಇಲಾಖೆಗಳನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಒತ್ತಾಯ ಮಾಡೋದಿಷ್ಟೇ, ರೈತರಿಗೆ ನೇರವಾಗಿ ಗೊಬ್ಬರ ಕೊಡಬೇಕು, ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ರೀತಿಯಿಂದ ರೈತರಿಗೆ ಒತ್ತಡ ಹಾಕೋದಾಗ್ಲಿ, ರೈತರಿಗೆ ಒತ್ತಡದಿಂದ ಕೊಡುವಂಥ ಎಲ್ಲ ಏನು ಇವತ್ತು ಬೇರೆ ಬೇರೆ ಗೊಬ್ಬರಗಳನ್ನ ತಡೆಗಟ್ಟಬೇಕು. ಇವತ್ತು ಕಳಪೆ ಗುಣಮಟ್ಟದ ಬೀಜ ಮತ್ತು ಕಳಪೆ ಗುಣಮಟ್ಟದ ರಸಗೊಬ್ಬರ ಕಳೆದ ವರ್ಷನೂ ಕೂಡ ಮಾರ್ಕೆಟಲ್ಲಿ ಓಡಾಡಿದೆ. ಅದರ ಬಗ್ಗೆ ಬಿಜಾಪುರದಿಂದ ಬಂದಿರತಕ್ಕಂಥ DAP ಗೊಬ್ಬರ ಕೂಡ ಬೋಗಿ ಕಚೇರಿಯಲ್ಲಿ ಕೇಸನ್ನು ಕೂಡ ದಾಖಲೆಯಾಗಿದೆ. ಇದೇ ರೀತಿ ಏನಾದ ಹಲವಾರು ಕಂಪನಿಗಳು ಈಗಾಗಲೇ ಬೀಜಗಳನ್ನು ಇವತ್ತೇನಾದ ಮಾರ್ಕೆಟಲ್ಲಿ ಬರಬೇಕಾದ್ರೆ ಅದನ್ನ ಸರಿಯಾಗಿ ಒಳ್ಳೆಯ ಉತ್ತಮ ಗುಣಮಟ್ಟದನ್ನ ಮಾರ್ಕೆಟಿಗೆ ಬರಬೇಕು. ರೈತರಿಗೆ ನಾವು ತೊಂದರೆ ಆಗಬಾರ್ದು. ರೈತರಿಗೆ ಕೂಡ ತಮ್ಮ ಮಾಧ್ಯಮದ ಮೂಲಕ ಇವತ್ತು ದೃಶ್ಯ ಮಾಧ್ಯಮದ ಮೂಲಕ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತೀವಿ. ರೈತರು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ನೀವು ಬಿತ್ತನೆ ಬೀಜಗಳನ್ನು ತರಬಾರ್ದು. ಸ್ಥಳೀಯವಾಗಿ ಏನಾದರೂ ಬೀಜ ಖರೀದಿ ಮಾಡಿದ್ದೆ ಆದಲ್ಲಿ ಏನೇ ಸಮಸ್ಯೆ ಆದ್ರೆ ಕೇಳಲಕ್ಕ ಒಂದು ಅಧಿಕೃತವಾಗಿರ್ತಕ್ಕಂಥ ರಸೀದಿಯನ್ನು ತಮ್ಮ ಜೊತೆಗೆ ಇಟ್ಕೊಂಡ್ರೆ ಯಾವುದೇ ಸಮಸ್ಯೆ ಅಂತೇಳಿ ಆದ್ರೆ ಅವಾಗ ನಾವು ಕೂಡ ಕೇಳುವಂಥ ಒಂದು ಹಕ್ಕು ಕೂಡ ನಮಗಿರ್ತದೆ. ಬೇರೆ ರಾಜ್ಯದಲ್ಲಿ ಬೀಜ ತಂದು ಇಲ್ಲಿ ಸಮಸ್ಯೆ ಆಗ್ಯದಪ್ಪ ಅಂತ ಹೇಳಿಗಿಸಿಂದ ತಂದ್ರೆ ಅದು ರೈತರಿಗೆ ಸಮಸ್ಯೆ ಆಗುತ್ತೆ. ಇವು ಇನ್ನಿತರ ಹಲವಾರು ವಿಚಾರಗಳು ರೈತರಿಗೆ ಬೇಕಾಗಿರುವಂಥ ಎಲ್ಲ ಇವತ್ತು ರೈತರಿಗೆ ಮುಂಗಾರು ಬಿತ್ತನೆಗೆ ಬೇಕಾಗುವಂಥ ಸಾಲ ಸೌಲಭ್ಯನೂ ಕೂಡ ಇವತ್ತು 3 ವರ್ಷದಿಂದ ಸ್ಕೇಲ್ ಆಫ್ ಫೈನಾನ್ಸ್ ಕೂಡ ಇವತ್ತು ಜಾಸ್ತಿ ಆಗಿಲ್ಲ. ರೈತರಿಗೆ ಏನಾದ ಒಂದು ಕೃಷಿ ಸಾಲವನ್ನು ಬೆಳೆ ಸಾಲಕ್ಕೆ ಈ ಕನಿಷ್ಠ ಪಕ್ಷ 1 ಎಕರೆಗೆ 1 ಲಕ್ಷದಂತ ಇವತ್ತೇನಾದ ಎಲ್ಲ ಬೆಳೆಗಳಿಗೆ ಕೊಡ್ಬೇಕಂತೇಳಿ. ಯಾಕಂದ್ರೆ ಇವತ್ತು ಕೆಲವೊಂದು ಮೆಣಸಿನಕಾಯಿ ಬೆಳೆಯದ 1 ಎಕರೆಗೆ 2.5 ಲಕ್ಷ ಖರ್ಚಾಗುತ್ತೆ. ಅದಕ್ಕೂ ಕೂಡ 2.5 ಲಕ್ಷ ರೂಪಾಯಿ ಇವತ್ತು ಮೆಣಸಿನಕಾಯಿ ಬೆಳೆಗಾರರಿಗೆ ಕೊಡಬೇಕು. ಮತ್ತು ಇನ್ನಿತರ ಭತ್ತ ಶೇಂಗಾ ಏನು ಬೆಳಿತಕ್ಕಂಥ ಎಲ್ಲ ಬೆಳೆಗಳಿಗೆ ಏನಾದ 1 ಲಕ್ಷದಂತೆ ಪ್ರತಿ ಎಕರೆಗೆ ಸಾಲವನ್ನು ಕೊಡ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಣಸಗಿ ತಾಲೂಕು ರೈತ ಸಂಘ ವತಿಯಿಂದ ಮತ್ತು ಜಿಲ್ಲಾ ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಜಡಜಲಿ ಮತ್ತು ರೈತ ಸಂಘದ ರಾಜ್ಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ನಾಗೇಶಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಘಟಕದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಮಾಡದೆ ಹೋದಲ್ಲಿ ದೊಡ್ಡ ಮಟ್ಟ ಸಂಖ್ಯೆಯಲ್ಲಿ ಏನಾದ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ತಕ್ಷಣದಲ್ಲೇ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಈ ಒಂದು ತಹಶೀಲ್ದಾರ್ ಕಚೇರಿ ಹುಣಸಗಿಯಲ್ಲಿ ಏನಾದ ಒಂದು ಪೂರ್ವ ಮುಂಗಾರು ಹಂಗಾಮಿಗೆ ಬೇಕಾಗುವಂಥ ಎಲ್ಲ ಒಂದು ಸಭೆಯನ್ನು ಕೂಡ ಏರ್ಪಡಿಸಿ ನಮ್ಮ ರೈತ ಸಂಘದ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ರೈತರಿಗೆ ಒಂದು ಮುಂಗಾರು ಹಂಗಾಮಿಗೆ ಒಂದು ಎಲ್ಲ ಬೇಕಾಗುವಂಥ ಕೃಷಿ ಉಪಕರಣಗಳನ್ನು ಪೂರೈಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಇವತ್ತು ಒತ್ತಾಯವನ್ನು ಮಾಡಿ. ಓಕೆ ವೀಕ್ಷಕರಿಗೆ ಕೇಳಿದಿಲ್ಲ, ಸರ್ಕಾರ ಒಂದು FID ಮೂಲಕ ಕೊಡ್ತಕ್ಕಂತ ಒಂದು ಗೊಬ್ಬರವನ್ನ ರದ್ದು ಮಾಡದಿದ್ರೆ ನಾವು ಎಲ್ಲಾ ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳನ್ನ ನಾವು ಮುತ್ತಿಗೆ ಹಾಕ್ತೀವಿ. ಮುಂದಿನ ಒಂದು ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಯಾದಗಿರಿ ಜಿಲ್ಲಾ ಕಚೇರಿ ಮುಂದೆ ಧರಣಿಯನ್ನ ಕೊಡ್ತೀವಿ ಅಂತೇಳಿ ನಮ್ಮ ಹಸಿರು ಸೇನೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಗೌಡ ಸುಬೇದರ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ರೈತರು ಬೆಳೆದಿರುವಂತ ಎಲ್ಲಾ ಬೆಳೆಗಳಿಗೆ ಒಂದು ಯೋಗ್ಯವಾದ ಬೆಲೆ ಕೊಡದೇ ಇರತಕ್ಕಂಥದ್ದು ಮತ್ತು ರೈತರಿಗೆ ಬೇಕಾಗುವಂಥ ಎಲ್ಲ ಕೃಷಿ ಉಪಕರಣಗಳು ಈಗಾಗಲೇ ಎಲ್ಲ ಗಗನಕ್ಕೆ ಮುಟ್ಟಿದವು ರೇಟ್. ಇವತ್ತು ಕಾಂಪ್ಲೆಕ್ಸ್ಗಳು ಯಾವುದೇ 20-20-0-13 ಇವತ್ತು 450 ರೂಪಾಯಿ ಹೆಚ್ಚಳ ಆಗ್ಯದ. ಇದ್ರ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಎಲ್ಲ MNC ಕಂಪ್ನಿಗಳ ಕೈಯಲ್ಲಿ ಏನಾದ್ರು ಇವತ್ತು ಕೈಗೊಂಬೆಯಾಗಿ ಆಡಳಿತವನ್ನು ಮಾಡಬಾರ್ದು. ಇವತ್ತೇನು ಬೆಲೆಯನ್ನು ಹೆಚ್ಚಳ ಮಾಡಿದಾರೆ ಆದರೆ ಹೆಚ್ಚಳವನ್ನು ಸರ್ಕಾರನೇ ಕಟ್ಟಬೇಕು. ಇಲ್ಲಪ್ಪ ಅಂತಂದ್ರೆ ಬೆಲೆಯನ್ನು ದರವನ್ನು ಕಡಿಮೆ ಮಾಡ್ಬೇಕಂತೇಳಿ ಇವತ್ತು ಅದನ್ನು ಕೂಡ ನಮ್ಮ ಬೇಡಿಕೆ. ಕೇಂದ್ರ ವೀಕ್ಷಕರೇ, ರೈತರಿಗೆ ಬರ್ತಕ್ಕಂಥ ಕೃಷಿ ಉಪಕರಣಗಳಿರ್ಬೋದು, ರಸಗೊಬ್ಬರಗಳಿರ್ಬೋದು, ಇನ್ನಿತರ ಯಾವುದೇ ಒಂದು ರೈತರಿಗೆ ಬೇಕಾದಂಥ ವಸ್ತುಗಳಾಗಲಿ ಸಾಮಾನುಗಳಾಗಲಿ ಸರ್ಕಾರನೇ ಕೂಡ ಅದರ ಹೆಚ್ಚಿನ ಹೊರೆಯನ್ನ ತೆಗೆದುಕೊಂಡು ರೈತರಿಗೆ ಬೇಕಾದಂಥ ಒಳ್ಳೆಯ ಒಂದು ಗುಣಮಟ್ಟದ ಒಂದು ರಸಗೊಬ್ಬರ ಆಗಲಿ ಇನ್ನಿತರ ಸಾಮಾನುಗಳನ್ನಾಗಲಿ ಕಡಿಮೆ ಬೆಲೆಯಲ್ಲಿ ವಿತರಣೆ ಮಾಡಬೇಕಂತ ಏಕೆಂದರೆ ನಮ್ಮ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಮಹೇಶ್ ಗೌಡ ಅವರು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಹನುಮಂತ ದೊರೆ ಜೊತೆ ದೇವೇಂದ್ರ ವಿಶ್ವಕರ್ಮ, MTV ನ್ಯೂಸ್ ಕನ್ನಡ.